ಈಗ ಬಲೂನ್ಗೆ ಬೇಸಿದ ಪುಡಿ ಒಂದೇ ಸಲ ಹಿಂಗೆ ಜಂಪ್ ಮಾಡಬೇಕು. ಪಿಂಕ್, ಗ್ರೀನ್, ಬೇಗ ಬೇಗ. ಪಿಂಕ್, ಎಲ್ಲೋ ಎಲ್ಲೋ, ಪಿಂಕ್, ಎಲ್ಲೋ. ಎಲ್ಲೋ, ಗ್ರೀನ್, ಪಿಂಕ್, ಬೇಗ ಬೇಗ. ಎಲ್ಲೋ, ಪಿಂಕ್, ಪಿಂಕ್, ಎಲ್ಲೋ, ಪಿಂಕ್, ಗ್ರೀನ್, ಎಲ್ಲೋ, ಬೇಗ ಬೇಗ. ಪಿಂಕ್, ಎಲ್ಲೋ, ಪಿಂಕ್, ಎಲ್ಲೋ, ಎಲ್ಲೋ, ಪಿಂಕ್, ಗ್ರೀನ್. ಈಗ ನೆಕ್ಸ್ಟ್ ಮುಂದೆ ಅಮಿತ್ ಬರ್ಕಂಗಿಲ್ಲ ಇಲ್ಲ ಅಮಿತ್ ಬರ ಇಲ್ಲಿ ಮುಖ್ಯ ಶಿಕ್ಷಕನಾಗಿ ಬಂದಿದ್ದೆ. 90ರಿಂದ 2004ನೇ ಇಸ್ವಿವರೆಗೂ ಇದೇ ಶಾಲೆಯಲ್ಲಿದ್ದು ನಾನು 2004ರಲ್ಲಿ ನಿವೃತ್ತಿ ಆದೆ. ಅಷ್ಟು ಮಾತ್ರ ಈ ಶಾಲೆ ಬಗ್ಗೆ ನನಗೆ ಗೊತ್ತು. ಈ ಶಾಲೆಯ ಒಂದು ಇತಿಹಾಸ, ಒಂದು ಪುಸ್ತಕ ಇತ್ತು ಇಲ್ಲಿ. ನಾನು ಆವಾಗಲೇ ಮೇಡಮ್ನವ್ರು ಕೇಳಿದೆ,
ಅದು ಪುಸ್ತಕನೇ ಕಳೆದು ಬಿಟ್ಟವ್ರೆ, ಎಲ್ಲೋಯ್ತು. ನಾನಿರೋವರೆಗೂ ಇತ್ತು. ನಮ್ಮ ತಂದೆಯವರ ಅನಂತರ ಯಾರು ಗಲಾಟೆ ಮಾಡಬೇಡಿ. ಒಳಗಡೆ ಇರೋ ಮಕ್ಕಳೆಲ್ಲ ಆಚೆ ಬನ್ನಿ. ಒಳಗಡೆ ಇರುವಂತಹ ಪುಟಾಣಿ ಮಕ್ಕಳೆಲ್ಲ ಆಚೆ ಬನ್ನಿ. ಈಗ ನಿಮ್ಮ ಫ್ರೆಂಡ್ಸ್ ಇಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ನೋಡಲ್ವಾ ನೀವು? ಮತ್ತೆ ಬನ್ನಿ, ಬೇಗ ಬಂದು ಚೇರ್ ತಗೊಂಡು ಮುಂದೆ ಬಂದು ಕುತ್ಕೊಳ್ಳಿ. ದೂರ ಇರೋರು ಸಹ ಈಗ ಮಳೆ ನಿಂತಿದೆ, ಮುಂದೆ ಬನ್ನಿ. ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಥ್ಯಾಂಕ್ ಯು. ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಿದಂತಹ ನಮ್ಮ ಪೂಜ್ಯ ಗುರುಗಳಿಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆಯ ಮುಖಾಂತರ ಧನ್ಯವಾದಗಳನ್ನು ಸಲ್ಲಿಸೋಣ. ಹಾಗೂ ಇಂದು ಮತ್ತೊಬ್ಬ ವಿಶೇಷ ಅತಿಥಿಯಾಗಿ ಗುಡ್ಡಟ್ಟಿ ಗ್ರಾಮ ಪಂಚಾಯತಿಯ ಸದಸ್ಯರಾದಂತಹ ಶ್ರೀಮತಿ ಮಂಜುಳರವರು ಸಹ ಬಂದಿದ್ದಾರೆ. ಅವರು ಸಹ ನಮ್ಮನ್ನು ಉದ್ದೇಶಿಸಿ ಕೆಲವು ಮಾತುಗಳನ್ನು ಆಡಬೇಕೆಂದು ಕೇಳಿಕೊಳ್ಳುತ್ತೇನೆ.
ಮೇಡಮ್ ಹೇಳ್ತಾ ಇದ್ರು ನಾನು ಪ್ರಿಪೇರ್ ಆಗಿಲ್ಲ ಅಂತ. ನಾನು ಏನು ಪ್ರಿಪೇರ್ ಆಗಿಲ್ಲ. ಕಾರ್ಯಕ್ರಮ ಕರೆದ್ರು, ಬಂದ್ವಿ. ತುಂಬ ಖುಷಿ ಆಗುತ್ತೆ. ಮಕ್ಕಳ ದಿನಾಚರಣೆ ಬಗ್ಗೆ ನಮ್ಮ ಶಿವಕುಮಾರ್ ಸರ್ ಅವರು ಬಹಳ ಅದ್ಭುತವಾಗಿ ಹೇಳಿದ್ರು. ನಮ್ಮ ಪ್ರಥಮ ಪ್ರಧಾನಿಯಾದಂತಹ ಜವಾಹರ್ಲಾಲ್ ನೆಹರೂರವರ ಹುಟ್ಟುಹಬ್ಬವನ್ನು ಮಕ್ಕಳ ದಿನಾಚರಣೆಯ ಕಾರ್ಯಕ್ರಮವಾಗಿ ನಾವು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. 3 ಬಾರಿ ಪ್ರಧಾನಮಂತ್ರಿಯಾದಂತಹ ಜವಾಹರ್ಲಾಲ್ ನೆಹರೂರವರ ಹುಟ್ಟುಹಬ್ಬದ ಶುಭಾಶಯಗಳು. ನಮ್ಮೆಲ್ಲ ಪ್ರೀತಿಯ ಮಕ್ಕಳಿಗೆ ಮಕ್ಕಳ ದಿನಾಚರಣೆಯ ಶುಭಾಶಯಗಳು. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶಿವಶಂಕರ್ ಸರ್ ಅವರು ಮತ್ತು ಎಲಿಜಬೆತ್ ಅವರು ದಾನಿಗಳಾಗಿ, ಹಾಗೆ ನನಗೆ ತುಂಬ ಖುಷಿ ಆಗ್ತಾ ಇದೆ. ಆಲ್ ಫಾರ್ ಯು ಚಾರಿಟಬಲ್ ಟ್ರಸ್ಟ್ನ ಎಲ್ಲ ಯುವಕರು ಶಿಸ್ತಿನಿಂದ ಯೂನಿಫಾರ್ಮ್ ಹಾಕ್ಕೊಂಡು ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಶಾಲಾ ದಿನಗಳು ನೆನಪಾಗ್ತಾ ಇತ್ತು. ಆ ಥರ ಚೆನ್ನಾಗಿ ನಾವು ನಮ್ಮ ಸ್ವಾಮಿ ವಿವೇಕಾನಂದ ಸ್ಕೂಲ್ಗೆ ಹಳೆಯ ವಿದ್ಯಾರ್ಥಿಗಳೆಲ್ಲ ಒಟ್ಟಿಗೆ ಸೇರ್ತೀವಿ ಸ್ವಾಮಿ ವಿವೇಕಾನಂದ ದಿನಾಚರಣೆಗೆ. ಆ ಥರ ನಿಮ್ಮನ್ನೆಲ್ಲ ನೋಡಿದಾಗ ತುಂಬಾ ಒಂದು ಯೂನಿಫಾರ್ಮಲ್ಲಿ ಬಂದಿರೋದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಆಲ್ ದ ಬೆಸ್ಟ್. ಹಾಗೆ ಹಿರಿಯ ವಿದ್ಯಾರ್ಥಿಗಳು, ಈ ಶಾಲೆಯ ಹಿರಿಯ ವಿದ್ಯಾರ್ಥಿಗಳೆಲ್ಲರೂ ಸಹ ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದ್ದೀರಾ. ನಿಮಗೂ ಸಹ ಪ್ರೀತಿಪೂರ್ವಕ ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಮೇಡಮ್, ನಾನು ಇಲ್ಲಿ ಬಂದು ಇದು ನೋಡ್ತಾ ಇದ್ದೆ, ಡಾಕ್ಟರ್ ಎಲಿಜಬೆತ್ ಸೇವಿಯರ್, PhD IIT IIM PGDP ಇನ್ ಸೈಕೋ ನ್ಯೂರೋಬಿಯಸ್. ಒಬ್ಬ ಮಹಿಳೆಯಾಗಿ ಎಷ್ಟು ಓದಿದಾರ ಅಂತ ನನಗೆ ಒಂಥರ ಶಾಕ್ ಆಯಿತು, ಖುಷಿ ಆಯಿತು, ತುಂಬಾ ಖುಷಿ ಆಗ್ತಾ ಇದೆ. ಮತ್ತು ಅವರು ಒಂದು ಪರಿಸರ ಪ್ರೇಮಿ ಸಹ. ಅವರ ಮಾತುಗಳಲ್ಲಿ, ಅವರ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಮಾತಾಡಿದ್ರು. ಅವರ ಮಾತುಗಳು ತುಂಬಾ ಖುಷಿ ಕೊಡ್ತು. ಅವರು ಎಷ್ಟು ಮಕ್ಕಳನ್ನು ಮತ್ತು ಪರಿಸರವನ್ನು ಎಷ್ಟು ಪ್ರೀತಿಸ್ತಾರೆ ಅನ್ನೋದನ್ನು ಅವ್ರ ಮಾತುಗಳಲ್ಲಿ ಹೇಳಿದ್ರು. ಹಾಗೆ ನಮ್ಮ ಮುನಿಯಪ್ಪ ಸರ್ ಅವರು ಇತಿಹಾಸವನ್ನು ಅರಿಯದವನು ಯಾವುದೇ ಏನು ಸೃಷ್ಟಿ ಮಾಡೋಕ್ಕಾಗೋದಿಲ್ಲ, ಇತಿಹಾಸವನ್ನು ಸೃಷ್ಟಿಸಲಾರ ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು. ಆ ಮಾತಿಗೆ ತಕ್ಕಂಗೆ ನಮ್ಮ ಮುನಿಯಪ್ಪ ಸರ್ ಅವರು ಮರಳಲ್ಲಿ, ರಾಜರ ಕಾಲದಲ್ಲಿ ಮರಳಲ್ಲಿ ಬರಿತಾ ಇದ್ರು. ಹಾಗೆ ನಮ್ಮ ಆದಿಗೊಂಡನಹಳ್ಳಿಯಲ್ಲಿ ಯಾವ ರೀತಿ ಮರಳಲ್ಲಿ ಬರಿತಾ ಇದ್ದವರು ಈಗ ಈ ಒಂದು ಶಾಲೆಯ ಶತಮಾನೋತ್ಸವವನ್ನು ಆಚರಣೆ ಮಾಡ್ತಾ ಇದ್ರು ಅಲ್ವಾ. ಬಹಳ ಅವರ ಅಪ್ಪನ ಕಾಲದಿಂದ ಇಲ್ಲಿ ನಮ್ಮ ದೇಶವನ್ನು, ಭಾರತವನ್ನು ವೈವಿಧ್ಯಮಯ ರಾಷ್ಟ್ರ ಅಂತ ಕರಿತೀವಿ ಪ್ರಪಂಚದಲ್ಲಿ. ಯಾಕೆ ಅಂತ ಹೇಳಿದ್ರೆ, ಇಲ್ಲೇ ನೋಡ್ತಾ ಇದ್ದೀವಿ ನಾವು ವೇದಿಕೆಯಲ್ಲಿ, ನಮ್ಮ ದೇಶದಲ್ಲಿ ಈಗ ಸೌದಿ ಅರೇಬಿಯಾಗೆ ಹೋಗಿ, USA ಹೋಗಿ, ಯಾವುದೋ ಒಂದು ಧರ್ಮದವ್ರು ಮಾತ್ರನೇ ಇರ್ತಾರೆ. ಕ್ರಿಶ್ಚಿಯನ್ ಇರ್ಬೋದು, ಇಲ್ಲ ಮುಸ್ಲಿಮ್ ಇರ್ಬೋದು. ಆದರೆ ನಮ್ಮ ದೇಶ ಎಲ್ಲವನ್ನು ಸ್ವೀಕರಿಸುತ್ತೆ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಜೈನರು, ಸಿಖ್ಖರು, ಎಲ್ಲ ಧರ್ಮದವರು, ಬೌದ್ಧರು, ಎಲ್ಲ ಧರ್ಮದವರು ನಮ್ಮ ದೇಶದಲ್ಲಿದ್ದಾರೆ. ಹಾಗೆ ನಮ್ಮ ಆದಿಗೊಂಡನಹಳ್ಳಿಯಲ್ಲೂ ಸಹ ಧರ್ಮದವರು, ಎರಡು ಧರ್ಮದವರು ತುಂಬ ಅಣ್ಣ ತಮ್ಮಂದಿರ ಹಾಗೆ ಜೀವನ ಸಾಗಿಸ್ತಾರೆ. ನಾನೊಬ್ಬ ಗ್ರಾಮ ಪಂಚಾಯತಿ ಸದಸ್ಯರಾಗಿ ನಾನು ಈ ಊರಿನ ಬಗ್ಗೆ ಹೇಳಬೇಕಂತ ಹೇಳಿದ್ರೆ, ತುಂಬ ಒಳ್ಳೆ ಸ್ವಚ್ಛತಾ ಗ್ರಾಮ ಮತ್ತು ತುಂಬ ಫ್ರೆಂಡ್ಲಿ ನೇಚರ್ ಇರುವಂಥ ಒಂದು ಹಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಜುಕೇಷನ್, ನಾವು ಸಮಾಜದಲ್ಲಿ ಕಾಳಜಿ ಇರುವಂಥವರು ಶಾಲೆಗೆ ಬಂದು ಟೀಚರ್ಸ್ ಹತ್ರ ಅಲ್ಲಿ ಬೇಕು ಬೇಡಗಳನ್ನು, ಅವ್ರ ಸಮಸ್ಯೆಗಳನ್ನು ಕೂತ್ಕೊಂಡು ಬಗೆಹರಿಸಿದಾಗ ಮಕ್ಕಳ ಎಜುಕೇಷನು ಚೆನ್ನಾಗಿರುತ್ತೆ. ಮತ್ತು ಯಾವುದೇ ಸಮಸ್ಯೆ ಬಂದ್ರೂ ನಾವು ಅವರೊಟ್ಟಿಗಿರಬೇಕಾಗತ್ತೆ. ತಂದೆ ತಾಯಿಗೆ ಒಳ್ಳೆಯ ಮಕ್ಕಳಾಗಿ, ದೇಶಕ್ಕೆ ಒಳ್ಳೆಯ ಪ್ರಜೆಗಳಾಗಿ ನಿಮ್ಮ ಭವಿಷ್ಯ ಉಜ್ವಲವಾಗಲಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮೇಡಮ್ ಫಸ್ಟೇ ಹೇಳ್ಬಿಟ್ರು ನಾನು ಪ್ರಿಪೇರ್ ಮಾಡಿಲ್ಲ ಅಂತ. ಪ್ರಿಪೇರ್ ಮಾಡ್ದಿರಾನೆ ಇಷ್ಟೊಂದು ಸುಂದರವಾಗಿ, ಇಷ್ಟೊಂದು ಸುಂದರವಾದ ಮಾತುಗಳನ್ನು ಆಡಿದಂತಹ ಮಂಜುಳಾ ಮೇಡಮ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಜೋರಾದಂಥ ಚಪ್ಪಾಳೆ ಮುಖಾಂತರ ಅವರನ್ನು ಅಭಿನಂದಿಸೋಣ. ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಅತಿ ವಿಶೇಷವಾಗಿ ಇಂದಿನ ಕಾರ್ಯಕ್ರಮ ಸುಸೂತ್ರವಾಗಿ ನಡೆಯಲು ದಾನಿಗಳಾಗಿ ಸಹಾಯ ಮಾಡಿದಂತಹ ಶಿವಶಂಕರ್ ಅವರು ಸಹ ನಮ್ಮೆಲ್ಲರ ಉದ್ದೇಶಿಸಿ ಕೆಲವು ಮಾತುಗಳನ್ನು ಆಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಅವರು ಪ್ರಿಪೇರ್ ಆಗಿಲ್ಲ ಅಂತ ಇದ್ದಾರೆ, ಆದರೂ ಇನ್ನೂ ಚೆನ್ನಾಗಿ ಮಾತಾಡ್ತಾರೆ. ಈಗ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಮುಖ್ಯವಾಗಿ ನಮ್ಮ
ಗುರುಗಳಾದಂತಹ ಮುನಿಯಪ್ಪನವರ ಮೊದಲು ಪಾದಕ್ಕೆ ವಂದಿಸುತ್ತಾ ಹಾಗೂ ವಿಜಯಾನಂದ ಸ್ವಾಮೀಜಿಗಳು ಆಗಮಿಸಿದ್ದಾರೆ ಮತ್ತು ರೋಜರ್ ಥಾಮಸ್ ನಮ್ಮ ಚರ್ಚಿನ ಫಾದರ್ಗಳು ಅವರು ಆಗಮಿಸಿದ್ದಾರೆ ಮತ್ತು ಎಲ್ಲ ಒಂದು ಗಣ್ಯಾಧಿ ವ್ಯಕ್ತಿಗಳು, ಊರಿನ ಹಿರಿಯರು ಮತ್ತು ಗುಡ್ಡಟ್ಟಿ ಸದಸ್ಯರಾದಂತಹ ಗ್ರಾಮ ಪಂಚಾಯತಿ ಸದಸ್ಯರಾದಂತಹ ಮಂಜುಳಾ ಮೇಡಮ್ ಅವರು ಬಂದಿದ್ದಾರೆ ಮತ್ತು ಎಲ್ಲ ಮುಖ್ಯವಾಗಿ ನನ್ನ ಸ್ನೇಹಿತರಾದಂತಹ ಮೊದಲು ಆಲ್ ಫಾರ್ ಯು ಟ್ರಸ್ಟ್ನ ಎಲ್ಲ ಸದಸ್ಯರುಗಳು ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಕ್ಷೇಮಾಭಿವೃದ್ಧಿ ಸಂಘ ಆದಿಗೊಂಡಳ್ಳಿ ಅವರ ಎಲ್ಲ ನಮ್ಮ ಸಹಪಾಠಿಗಳು ಮತ್ತು ಮಕ್ಕಳು, ಮುಖ್ಯವಾಗಿ ಎಲ್ಲ ಗುರು ಹಿರಿಯರೆಲ್ಲ ಆಗಮಿಸಿದ್ದಾರೆ. ಎಲ್ಲರಿಗೂ ವಂದಿಸುತ್ತಾ ಎಲ್ಲರಿಗೂ ಆದರದ ಸ್ವಾಗತ. ಮೊದಲು ಮಾಡೋದು ಎಲ್ಲರೂ ಬೇಕಾದರೂ ಮಾಡ್ತಾರೆ, ಬಟ್ ನೀವು ಬಂದು ಮಾಡೋಣ ಅಂತ ಹೇಳ್ತೀರಲ್ಲ, ಅದು ಭಾಳ ಇಂಪಾರ್ಟೆಂಟ್. ಯಾಕಂದರೆ ಹಿಂಗೆ ಮಾಡೋಣ ಅಂದಾಗ ನಮ್ಮ ಕೈಲಾಗಿ ಸಹಾಯ ನಾವು ಮಾಡ್ತೀವಲ್ಲ. ಈಗ ನೀವು ಮಾಡಿದ್ದಕ್ಕೆ ನಾವು ಬಂದು ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀವಿ, ಅರ್ಥ ಆಯ್ತಾ? ಇಲ್ಲಾಂದ್ರೆ ನಾವು ಬರ್ತಾ ಇರಲಿಲ್ಲ, ಯಾರೂ ಇರ್ತಾ ಇರಲಿಲ್ಲ. ಹಂಗಾಗಿ ಮತ್ತು ಎಲಿಜಬೆತ್ ಮೇಡಮ್ ಅವರು, ಅವರ ಒಂದು ಎಜುಕೇಷನ್ ನೋಡಿ ನನಗೆ ತುಂಬ ಇಷ್ಟ ಆಯಿತು. ಅವರು ತುಂಬ ನಮ್ಮ ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಮುಖ್ಯವಾಗಿ ಮಕ್ಕಳು ಇವತ್ತು ನವೆಂಬರ್ 14ರಂದು ಯಾಕೆ ನಾವು ಮಕ್ಕಳ ದಿನಾಚರಣೆ ಅಂತ ಆಚರಣೆ ಮಾಡ್ತೀವಿ ಅಂದರೆ, ಬರೀ ಮಕ್ಕಳ ದಿನಾಚರಣೆ 14ರಂದು ಮಾಡಿದ್ರೆ ಆಗಲ್ಲ. ಮಕ್ಕಳನ್ನ ನಾವು, ಅವರ ಭವಿಷ್ಯನ ನಾವು ರೂಪಿಸಬೇಕು. ಮಕ್ಕಳ ಭವಿಷ್ಯನ ನಾವು ರೂಪಿಸಿ ಅವ್ರು ಬೇಕಾಗಿರ್ತಕ್ಕಂಥ ಪ್ರತಿಯೊಂದನ್ನು ಮಂಜುಳಾ ಮೇಡಮ್ ಅವ್ರು ಹೇಳ್ತಾಯಿದ್ರು, ಏನಂತ ಎಲ್ಲೂ ನೋಡಿದ್ರೂ ಮಕ್ಕಳಿಗೋಸ್ಕರ ನಾವು ಫೀಸ್ ಕಟ್ಬೇಕಂತ ಸಂಘಗಳಲ್ಲಿ ಸಾಲ ತಗೊಳ್ತಾರೆ ಅಂತ. ನಿಜ, ಎಲ್ಲ ತಂದೆ ತಾಯಿಗಳಷ್ಟೇ ತನ್ನ ಮಕ್ಕಳು ಮುಂದುವರಿಬೇಕು ಮತ್ತು ಮಕ್ಕಳನ್ನ ಮುಂದುವರಿಸ್ಬೇಕು, ಒಳ್ಳೆ ಸ್ಥಾನಕ್ಕೆ ಏರಿಸ್ಬೇಕು ಅಂತ ಹೇಳ್ಬಿಟ್ಟು ಅವ್ರು ಪಡೋ ಕಷ್ಟ ಕೂಲಿ ಮಾಡ್ತಾರೆ. ಮತ್ತು ಇನ್ನೊಂದು ಮನೆಯಲ್ಲಿ ಯಾವ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ ಅಂತ ಕೇಳಬೇಕು, ಗೌರ್ಮೆಂಟ್ ಸ್ಕೂಲ್ ಮಕ್ಕಳನ್ನ ಅಂತ ಕೇಳಬೇಕು. ಆ ಲೆವೆಲ್ ನೀವು ಇದಾಗಬೇಕು. ಯಾವ ಪ್ರೈವೇಟ್ ಸ್ಕೂಲ್ಗೆ ಹೋಗ್ತಾ ಇದ್ದೀರಾ ಅಂತ ಕೇಳಬೇಕು. ಆ ಥರ ನೀವು ರೆಡಿಯಾಗಿ ಬರ್ಬೇಕು. ರೆಡಿಯಾಗಿ ಬರ್ತೀರಾ? ಕೈ ಎತ್ತಿ ಯಾರು ರೆಡಿಯಾಗಿ ಬರ್ತೀರಾ? ನಾಳೆಯಿಂದ ಯೂನಿಫಾರ್ಮ್ ಹಾಕ್ಕೊಂಡು, ಶೂ ಹಾಕ್ಕೊಂಡು ಎಲ್ಲ ನೀಟಾಗಿ ರೆಡಿಯಾಗಿ ಬರ್ಬೇಕು. ಓಕೆನಾ? ಜೋರಾಗಿ. ಓಕೆ, ಥ್ಯಾಂಕ್ ಯು. ಮಾತನಾಡಲು ಅವಕಾಶ ಕೊಟ್ಟ ಎಲ್ಲ ಗಣ್ಯಾಧಿಕಾರಿ ವ್ಯಕ್ತಿಗಳು, ಮೊದಲು ನಿಮ್ಮ ಆಲ್ ಫಾರ್ ಯು ಟ್ರಸ್ಟ್ ಮತ್ತು ನಮ್ಮ ಅಂಬೇಡ್ಕರ್ ಕ್ಷೇಮಾಭಿವೃದ್ಧಿ ಸಂಘದ ಯುವಕರು, ನಾವು ಸೋದರತ್ವದಿಂದ, ಸಮಾನತೆಯಿಂದ ಕೊನೆಯವರೆಗೂ ಹಿಂಗೆ ಹೋಗೋಣ. ಒಂದು ಮಗುನ ನೀವು ಇದು ಪ್ರೈವೇಟ್ ಸ್ಕೂಲ್ ಕಳಿಸ್ತೀನಿ ಅಂದ್ರೆ ಎಷ್ಟು ಕೇರ್ ತಗೊಂತೀರಾ? ಆ ಮಕ್ಕಳನ್ನ ಬೆಳಗ್ಗೆ ನಿದ್ದೆ ಮಾಡ್ತಾ ಇರೋ ಮಕ್ಕಳನ್ನ ಎಬ್ಬಿಸೋದ್ರಿಂದ ಹಿಡಿದು, ಅದೇ ನಮ್ಮ ಗೌರ್ಮೆಂಟ್ ಸ್ಕೂಲ್ ಕಳಿಸ್ತೀನಿ ಅಂದ್ರೆ ಯಾಕೆ ನೆಗ್ಲೆಕ್ಟ್ ಮಾಡ್ತೀರಾ? ಇಲ್ಲಿ ಫೀಸ್ ಕಟ್ಟಲ್ಲ ಅಂತನಾ? ಇಲ್ಲಿ ಎಜುಕೇಶನ್ ಕಡಿಮೆ ಇದೆ ಅಂತನಾ? ಬನ್ನಿ ನೋಡೋಣ. ಈಗ ನಮ್ಮ ಶಾಲೆಯಲ್ಲಿರೋ ಮಕ್ಕಳನ್ನ ಬನ್ನಿ 1ನೇ ಕ್ಲಾಸ್ 2ನೇ ಕ್ಲಾಸ್ ಇರೋ ಮಕ್ಕಳನ್ನ ನಿಲ್ಲಿಸಿ. ಪ್ರೈವೇಟ್ ಸ್ಕೂಲ್ ಇಂದ ನೀವು 3ನೇ ಕ್ಲಾಸ್ 4ನೇ ಕ್ಲಾಸ್ ಮಕ್ಕಳನ್ನ ಕರ್ಕೊಂಡು ಬಂದು ನಿಲ್ಲಿಸಿ. ನಮ್ಮ ಮಕ್ಕಳು ಯಾವ್ದ್ರಲ್ಲಿ ಕಡಿಮೆ ಅಂತ ತೋರಿಸಿ, ಆಗ ನಾನು ಒಪ್ಕೊಂತೀನಿ. ಹಾಗಾಗಿ ನಿಜವಾಗ್ಲೂ ಗೌರ್ಮೆಂಟ್ ಸ್ಕೂಲಲ್ಲಿ ಒಳ್ಳೆ ಎಜುಕೇಶನ್ ಸಿಗ್ತಾ ಇದೆ. ಬಟ್ ಪೋಷಕರ ಒಂದು ನಿರ್ಲಕ್ಷ್ಯತೆಯಿಂದನೋ ಇಲ್ಲ ಅವರು ಒಂದು ಡಿಗ್ನಿಟಿಯಿಂದನೋ, ಸರಿ ಹೇಳಿದ್ರು ಈಗ ಮೇಡಮ್ ಲೋನ್ ತಗೋಬೇಕಾದ್ರೆ ನಮ್ಮ ಮಕ್ಕಳು ಫೀಸ್ ಕಟ್ಟಬೇಕು ಅಂತಾನೆ ಲೋನ್ ತಗೊಂತಾರೆ ಅಂತ. ಹಾಗಾಗ್ಬಿಟ್ಟು ನಿಜವಾಗ್ಲೂ ಅವ್ರಲ್ಲಿ ಬರೀ ದುಡ್ಡನ್ನ ವ್ಯರ್ಥ ಮಾಡ್ತಾ ಇದ್ದಾರೆ ಬಿಟ್ರೆ ನಿಜವಾಗ್ಲೂ ಮಕ್ಕಳಿಗೆ ಯಾಕೆ ರೀತಿ ಮಾಡ್ತಾ ಇದ್ದಾರೆ ಅನ್ನೋದು ನಮಗೆ ಅರ್ಥ ಆಗ್ತಾ ಇಲ್ಲ. ದಯವಿಟ್ಟು ಪೋಷಕರು ಇದ್ರ ಬಗ್ಗೆ ಹೆಚ್ಚಿನ ಗಮನ ಕೊಡಿ. ಮತ್ತೆ ನಿಮ್ಮ ಮಕ್ಕಳನ್ನ ನೀಟಾಗಿ ರೆಡಿ ಮಾಡಿ. ಮನೆಯಲ್ಲಿ ನೀವು ಸ್ವಲ್ಪ ಕೇರ್ ತಗೊಳ್ಳಿ. ಯಾಕಂದ್ರೆ ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 4:15 ನಿಮ್ಗೆ ಗೊತ್ತಿದೆ, 5 ಗಂಟೆ 5:15 6 ಗಂಟೆವರೆಗೂ ಇರ್ತೀನಿ ನಾನು. ಯಾಕಂದ್ರೆ ನಮ್ಗೆ ಇವಾಗಿರೋ ಒಂದು ಕೆಲಸದ ಒತ್ತಡಗಳಲ್ಲಿ ಎಲ್ಲ ಕೆಲಸಗಳನ್ನ ನಾವು ಸ್ಕೂಲ್ ಟೈಮಲ್ಲಿ ಮುಗಿಸ್ಕೊಳ್ಳೋಕೆ ಆಗ್ತಾ ಇಲ್ಲ. ಹಾಗಾಗ್ಬಿಟ್ಟು ನಮ್ಮ ವರ್ಕ್ಸ್ ಏನಿದೆಯೋ ಅದನ್ನ ಮುಗಿಸ್ಕೊಳ್ಳೋಕೆ ನಾವು ಆದಷ್ಟು ಪ್ರಯತ್ನ ಪಡ್ತಾ ಇದ್ದೀವಿ. ಹಾಗಾಗ್ಬಿಟ್ಟು ಪೋಷಕರಲ್ಲಿ ನಾನು ವಿನಂತಿ ಮಾಡ್ಕೊಳ್ಳೋದು ಇಷ್ಟೇನೆ, ನಿಮ್ಮ ಮಕ್ಕಳ ಬಗ್ಗೆ ನೀವು ನಮಗಿಂತ ಹೆಚ್ಚಿನ ಒಂದು ಕೇರ್ ಅನ್ನ ತಗೊಳ್ಳಿ. ಮಕ್ಕಳಿಗೆ ಪ್ರತಿದಿನ ಸ್ನಾನ ಮಾಡಿಸಿ. ಈಗ ಮೊನ್ನೆ ಯೂನಿಫಾರ್ಮ್ ಕೊಟ್ಟಿದ್ದೀವಿ, ನಿಮ್ಗೆ ಗೊತ್ತು, ಇನ್ನು ಎಷ್ಟೋ ಜನ ಹೊಲಿಸಿಲ್ಲ. ಹಾಗಾಗ್ಬಿಟ್ಟು ನಾನೇನ್ ಮಾಡ್ತಾ ಇದ್ದೆ ಅಂದ್ರೆ ಸ್ಟಿಚಿಂಗ್ ಬಟ್ಟೆನೇ ತಗೊಂಡ್ ಬಂದು ಕೊಡ್ತಾ ಇದ್ದೆ. ಅದರಲ್ಲಿ ಕೆಲವರು ನೀವು ಅಮೌಂಟ್ ಕೊಡ್ತಿದ್ರಿ, ಕೆಲವರು ಕೊಡ್ತಿರ್ಲಿಲ್ಲ. ಬಟ್ ನಾನು ಮತ್ತೆ ಕೊಡದೇ ಇರೋ ಮಕ್ಕಳ ಹತ್ರಕ್ಕೆ ಆ ಮಗುನ ಕರ್ಕೊಂಡು ಬಂದು ಅರ್ಧ ಗಂಟೆ ಮುಂಚೆ ರೋಡಲ್ಲಿ ನಿಂತ್ಕೊಂತೀವಿ ವ್ಯಾನ್ ಹತ್ಸೋದಕ್ಕೆ. ನಾವಿಲ್ಲಿ ಒಂದು ಪೇರೆಂಟ್ಸ್ ಮೀಟಿಂಗ್ ಇದೆ, ಬನ್ನಿ 1 ಅವರ್ ಅಂದ್ರೆ ಬರೋದಿಲ್ಲ. ಹಾಗಾಗ್ಬಿಟ್ಟು ಈ ವಿಷಯಗಳಲ್ಲಿ ನಿಜವಾಗ್ಲೂ ನಮಗೆ ತುಂಬ ಬೇಸರ ಇದೆ. ನಾವಿಷ್ಟೆಲ್ಲ ಮಾಡ್ತಾ ಇರೋದೇ ಏನಪ್ಪ ಅಂತಂದರೆ, ಮಕ್ಕಳು ನಾವು ಅದೇ ನಮ್ಮ ಒಂದು
ಅಂತ ಆ ಮಕ್ಕಳು ಮುಂದೆ ಒಂದು ದಿನ ಒಳ್ಳೆ ವಿದ್ಯಾರ್ಥಿಗಳಾಗಿ ನನ್ಗೆ ಇಂಥ ಟೀಚರ್ ಪಾಠ ಮಾಡಿದ್ರು ಅಂತ ನಮ್ಮನ್ನ ನೆನ್ಪಿಟ್ಕೋಬೇಕು. ಒಂದೇ ಇದು ನಮ್ದು. ಯಾಕಂದರೆ ಯಾವತ್ತೂ ಸಹ ಶಿಕ್ಷಕರಿಗೆ ತುಂಬ ಸಂತೋಷ ಆಗೋದು ಯಾವಾಗ ಗೊತ್ತಾ, ತನ್ನ ಶಿಷ್ಯರು ನಮಗಿಂತ ಉನ್ನತ ಸ್ಥಾನದಲ್ಲಿದ್ದಾಗ. ಹಾಗಾಗ್ಬಿಟ್ಟು ಅಂತಹ ಉನ್ನತ ಸ್ಥಾನಗಳನ್ನು ನನ್ನ ಎಲ್ಲ ಪುಟಾಣಿ ವಿದ್ಯಾರ್ಥಿಗಳು ಮಕ್ಕಳು ಎಲ್ಲರೂ ಅಲಂಕರಿಸಬೇಕು ಅಂತ ಕೇಳ್ಕೊತ ಇನ್ನೂ ಹೆಚ್ಚಿನ ಒಂದು ಕೆಲಸವನ್ನು ನಮ್ಮ ಕಡೆಯಿಂದ ನಾವು ಏನು ಮಾಡಬೇಕು ಅದನ್ನು ಹೇಳಿದ್ರೆ ಬೇಕಾದ್ರೆ ಹೇಳಿದ್ನಲ್ವ, ನೀವು ನಮ್ಮ ಕಡೆ ಅಂದರೆ ಈ ಊರಿನ ಗ್ರಾಮಸ್ಥರ ಶಿಕ್ಷಕರ ಪಾತ್ರ ತುಂಬ ಹೆಚ್ಚಿನದು. ವೇದಿಕೆ ಮೇಲೆ ಆಸೀನಿರತಕ್ಕಂಥ ವಿಜಯಾನಂದ ಸ್ವಾಮೀಜಿ ಗುರುಗಳ ಪೂಜಾರಿಗೆ ವಂದಿಸುತ್ತಾ ನಾನೊಂದು 2 ಮಾತುಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಹಾಗೆ ಹಿರಿಯರು ಆಗಿರ್ತಕ್ಕಂಥ ಮುನಿಯಪ್ಪ ಸರ್ ಅವರೇ, ಎಲಿಜಬೆತ್ ಮೇಡಮ್ ಅವರೇ, ಶಿವಶಂಕರ್ ಅವರೇ ಹಾಗೂ ಪಾದ್ರಿ ಸರ್ ಅವರೇ ಹಾಗೂ ನಮ್ಮ ನೆಚ್ಚಿನ ಮಾರ್ಗದರ್ಶಕರು ಹಾಗೂ ನಮ್ಮ CRP ಸರ್ ಆಗಿ ಶಾಲೆಯ ಮಕ್ಕಳಿಗೆ ಸರಿಸಮವಾಗಿ ಪೈಪೋಟಿ ಕೊಟ್ಟು ಅವರಿಗಿಂತ ಚೆನ್ನಾಗಿ ಓದಬೇಕು ಮತ್ತು ಬೆಳಿಬೇಕು ಮತ್ತು ಮುಂದೆ ಡಾಕ್ಟ್ರು ಇಂಜಿನಿಯರ್ ಆಗಬೇಕು, ಒಳ್ಳೆ ಪದವೀಧರ ಆಗಬೇಕು, ಒಳ್ಳೆ IAS IPS ಆಗಬೇಕು ಅಂತ ನನ್ನ ಆಸೆ. ಅದಕ್ಕೋಸ್ಕರ ನಾವು ಸದಾ ಈ ಮಾದಿಗನಹಳ್ಳಿ ಗ್ರಾಮ ಹಾಗೂ ಸುತ್ತಮುತ್ತ ಗ್ರಾಮ ಅವರಲ್ಲಿ ಹೇಳಿದರು ಏನೆಲ್ಲ ವಸ್ತುಗಳು ಬೇಕು ಅವರಿಗೆ. ಯಾಕಂತ ಹೇಳಿದರೆ ನೆಹರು ಅಂತ ಹೇಳಿದರೆ ಅವರು ದೇಶದ ಪ್ರಧಾನಿ, ಅವರಿಗೆ ಕೊಡಬೇಕಾದಂಥ ಉಡುಗೊರೆ ಎಲ್ಲಿ ಸಿಗುತ್ತದೆ ಅಂತ ಹೇಳಿ ಹುಡುಗರಿಗೆಲ್ಲ ಅಷ್ಟು ಮಕ್ಕಳಿಗೆಲ್ಲ ಆತಂಕವಾಗಿತ್ತು. ತಂದೆ ತಾಯಿಗಳು ಕೂಡ ಅಷ್ಟೇ ಒಂದು ಎದುರಿಗೆ ಕೂಡ ಆಗ್ತಾ ಇತ್ತು. ಈ ಸಂದರ್ಭದಲ್ಲಿ ಅಲ್ಲಿ ಹಳ್ಳಿಯಲ್ಲಿ ಒಂದು ಬಡ ಮನೆ ಇತ್ತು. ಆ ಹುಡುಗ ಹೋಗಿ ಹೇಳ್ತಾನೆ ತಾಯಿ ಹತ್ರ, ನಾಳೆ ನೆಹರೂರವರ ಹುಟ್ಟಿದ ದಿನವನ್ನು ಆಚರಿಸಬೇಕಾಗ್ತದೆ, ಹಾಗಾಗಿ ನನಗೆ ಗಿಫ್ಟ್ ತೆಗೆದುಕೊಂಡು ಹೋಗ್ಲಿಕ್ಕೆ, ಉಡುಗೊರೆಯನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಹಣವನ್ನು ಕೊಡಿ ಎಂದು ಕೇಳುತ್ತಾನೆ. ಆದರೆ ತಂದೆ ತಾಯಿಗಳು ತನ್ನ ಪರಿಸ್ಥಿತಿಯನ್ನು ಮಗುವಿಗೆ ಹೇಳುತ್ತಾರೆ, ನೋಡು ಮಗು, ನಮ್ಮಲ್ಲಿ ಅಷ್ಟೊಂದು ದೊಡ್ಡ ವ್ಯಕ್ತಿಗೆ ಕೊಡ್ತಕ್ಕಂಥ ಉಡುಗೊರೆ ನಮ್ಮಲ್ಲಿ ಏನೂ ಇಲ್ಲ, ಆದರೆ ನೀನು ಪ್ರಯತ್ನ ಮಾಡು, ನಿನಗೆ ಯೋಚನೆ ನಿನ್ನ ಮನಸ್ಸಿಗೆ ಬಂದ ಹಾಗೆ ನೀನೊಂದು ಉಡುಗೊರೆಯನ್ನು ತೆಗೆದುಕೊಂಡು ಕೊಡು ಅಂತ ಹೇಳುತ್ತಾರೆ. ನಿಗದಿಪಡಿಸಿದಂತೆ ಮಾರನೇ ದಿನ ಎಲ್ಲರೂ ಸೇರಿದ್ದರು. ನಿಮ್ಮ ಹಾಗೆ ಮಕ್ಕಳು ಕೂಡ ಇದ್ದರು, ಟೀಚರ್ಸ್ಗಳು ಪ್ರತಿಯೊಬ್ಬರು ಇದ್ದರು. ಆಗ ನೆಹರೂರವರು ಬಂದರು, ಸಮಾರಂಭ ಪ್ರಾರಂಭವಾಯಿತು. ಇನ್ನೇನು ಎಲ್ಲ ಕಾರ್ಯಕ್ರಮಗಳು ಮುಗಿದವು. ನೆಹರೂರವರಿಗೆ ಉಡುಗೊರೆಯನ್ನು ಕೊಡುವ ಸಂದರ್ಭದಲ್ಲಿ ಎಲ್ಲ ಮಕ್ಕಳು ಕೂಡ ದೊಡ್ಡ ದೊಡ್ಡ ಪೊಟ್ಟಣವನ್ನು ಮಾಡಿಕೊಂಡು ತಂದು ಕೊಡ್ತಾ ಇದ್ರು. ಆ ಸಂದರ್ಭದಲ್ಲಿ ಒಂದು ಹುಡುಗ ಓಡೋಡಿ ಬರ್ತಾ ಇದ್ದಾನೆ. ಆ ಒಂದು ಸಣ್ಣ ಗುಲಾಬಿ ಹೂವನ್ನು ಕಿತ್ತುಕೊಂಡು ಓಡಿ ಬರ್ತಾ ಇದ್ದಾನೆ. ಆತನ ಕೈನಲ್ಲಿ ರಕ್ತ ಸುರಿತಾ ಇದೆ. ಇದನ್ನು ಗಮನಿಸಿದಂತಹ ನೆಹರೂರವರು ಆ ಮಗುವನ್ನು ಅಪ್ಪಿಕೊಂಡು ಪ್ರೀತಿಯಿಂದ ಹೇಳುತ್ತಾರೆ, ಎಲ್ಲ ಉಡುಗೊರೆಗಳಲ್ಲಿ ಶ್ರೇಷ್ಠವಾದದ್ದು, ಅತ್ಯಂತ ಅಮೂಲ್ಯವಾದದ್ದು ಈ ಉಡುಗೊರೆ ಎಂದು ಹೇಳಿ ಆ ಒಂದು ಗುಲಾಬಿ ಹೂವನ್ನು ತನ್ನ ಜೋಬಿಗೆ ಸಿಕ್ಕಿಸಿಕೊಳ್ಳುತ್ತಾರೆ. ವಿದ್ಯಾಭ್ಯಾಸ ತುಂಬ ಗಂಭೀರವಾಗಿ ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಏಕಂತ ಹೇಳಿದರೆ ನಮ್ಮ ವಿದ್ಯಾಭ್ಯಾಸದಲ್ಲಿ ವಿನಯತೆ ಕಡಿಮೆ ಆಗ್ತಾ ಇದೆ. ವಿನಯವೇ ವಿದ್ಯೆಗೆ ಭೂಷಣ ಅಂತ ಹೇಳ್ತೇವೆ. ಆದರೆ ಈ ಪ್ರಸ್ತುತ ದಿನಗಳಲ್ಲಿ ವಿದ್ಯಾರ್ಥಿಗಳಲ್ಲಿ ಆ ವಿನಯ ಎಂಬುದು ಕಡಿಮೆ ಆಗುತ್ತದೆ. ಡಾಕ್ಟರ್ BR ಅಂಬೇಡ್ಕರ್ ಹೇಳಿದಂತೆ ಗರ್ಜಿಸಬೇಕು. ಎಲ್ಲಿ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಈಗ ನಮ್ಮ ಪೋಷಕರು ತುಂಬ ಬಂದಾರಿಂದ ಕಾರ್ಯಕ್ರಮ ಸ್ಟಾರ್ಟ್ ಆದಾಗಿಂದ ನಾನು ಮಾತಾಡಬೇಕು ಮೇಡಮ್, ನನಗೆ 1-2 ನಿಮಿಷ ಅವಕಾಶ ಕೊಡಿ ಅಂತ ಕೇಳ್ಕೊತಾ ಇದ್ದಾರೆ. ಹಾಗಾಗ್ಬಿಟ್ಟು ದಯವಿಟ್ಟು ಅವ್ರು ಮಾತಾಡ್ತಾರೆ. ಬಟ್ ಅವರು ಏನು ಮಾತಾಡ್ತಾರೆ ಅನ್ನೋ ಒಂದು ನಿರೀಕ್ಷೆ ನನಗೂ ಗೊತ್ತಿಲ್ಲ. ಯಾಕಂದರೆ ಅವ್ರ ಸಿಚುವೇಶನ್ ಆಗಿದೆ. ದಯವಿಟ್ಟು ಅವ್ರು ಏನೇ ಮಾತಾಡಲಿ ಯಾರು ಬೇಜಾರು ಮಾಡ್ಕೋಬೇಡಿ. ಯಾಕಂದರೆ ಅವ್ರಿಗೂ ಒಂದು ಅವಕಾಶ ಕೊಟ್ಟು ನೋಡೋಣ. ಅವರು ಮನದಾಳದ ತಮ್ಮ ಮಾತುಗಳನ್ನು ಮಾತಾಡ್ಕೊಳ್ಳಿ, ಹಂಚ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ. ಮೇಡಮ್ ನನ್ನದೊಂದು ಅನಿಸಿಕೆ, ತಿಂಗಳಿಗೊಂದ್ಸಲ ನೀವು ಮನೆ ಹತ್ರ ಹೋಗ್ಬಿಟ್ಟು ಆ ಮಕ್ಕಳನ್ನ ಪೇರೆಂಟ್ಸ್ನ ಒಂದು ಮನವೊಲಿಸಿ ಅಭಿಯಾನ ಥರ ಯಾಕೆ ಮಾಡಬಾರ್ದು, ಅಂದರೆ ಮಕ್ಕಳಿಗೆ ಕಳಿಸ್ಬೇಕು, ಈ ಥರ ಮಾಡಬೇಕು, ನೀಟಾಗಿ ಇದು ಮಾಡಿ ಅಂತ ಹೇಳ್ಬಿಟ್ಟು. ಸರ್ ಖಂಡಿತ ಈ ಕೆಲಸ ನಾನು ಮಾಡ್ತಾ ಇದ್ದೀನಿ. ನಮ್ಮ ಪೇರೆಂಟ್ಸ್ ಇಲ್ಲೇ ಇದ್ದಾರೆ, ಕೇಳಿ. ನಿನ್ನೆ ಅಲ್ಲ ಮೊನ್ನೆ ಸರ್ ಈ ಪ್ರೋಗ್ರಾಮ್ಗೆ ಪೇರೆಂಟ್ಸ್ ಯಾರು ಬರಲ್ಲ ಅಂತ ಇಟ್ಟಿಗೆ ಫ್ಯಾಕ್ಟ್ರಿಯಿಂದ ಹಿಡಿದು ನರ್ಸರಿವರೆಗೂ ಎಲ್ಲ ಕಡೆ ಹೋಗಿ ಇನ್ಫಾರ್ಮ್ ಮಾಡಿಬಿಟ್ಟು ನೀವು ಬಂದು ಸೈನ್ ಮಾಡಿದ್ರೆ ಮಾತ್ರ ನಿಮ್ಮ ಮಕ್ಕಳಿಗೆ ಯೂನಿಫಾರ್ಮ್ ಶೂಸ್ ಕೊಡೋದು ಅಂತ ಹೇಳಿ ಬಂದಿದ್ದೀನಿ. ಕಡಿಮೆ ಅಂದರೂ ವಾರದಲ್ಲಿ 2 ದಿನ 3 ದಿನ ನಾನು ಊರು
ಬಟ್ ಯಾರು ಏನು ಅನ್ಕೊಂತಾರೆ ಅಂತ ನಾವು ನೋಡ್ಕೊಂಡಿದ್ರೆ ನಮ್ಮ ಕೆಲಸವನ್ನ ನಾವು ಮಾಡೋಕ್ಕಾಗಲ್ಲ. ಖಂಡಿತ ನಾವು ಯಾವತ್ತೂ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಒಳ್ಳೆ ಕೆಲಸವನ್ನ ಮಾಡ್ತಾ ಇದೀವೋ ಆವಾಗ ನಮ್ಮ ಒಂದು ಗುರಿ ಏನಿರುತ್ತೆ ಅದನ್ನ ನಾವು ಮುಟ್ಟಬೇಕೇ ಹೊರತು ಯಾರೇನು ಅನ್ಕೊಂತಾರೋ ಹಿಂದೆ ಯಾರೇನು ಮಾತಾಡ್ಕೊಂತಾರೋ ಅಂತಂದ ತಲೆ ಕೆಡಿಸ್ಕೋಬಾರ್ದು. ಹಾಗಾಗ್ಬಿಟ್ಟು ನಾನು ಯಾರೇನು ಅನ್ಕೊಂಡ್ರು ಪರವಾಗಿಲ್ಲ, ನನ್ನ ಕೆಲಸ ನಾನು ಕರೆಕ್ಟಾಗಿ ಮಾಡ್ತಾ ಇದ್ದೀನಿ ಅಂತಂದ್ಬಿಟ್ಟು ನಾನು ನೀವು ಹೇಳ್ದಂತ ಕೆಲಸನ ಮಾಡ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ರಾಧಾ ಮ್ಯಾಮ್ ಅವರು ನಿಸ್ವಾರ್ಥ ನಮ್ಮ ರಾಧಾ ಮಿಸ್, ದಯವಿಟ್ಟು ಎಲ್ಲರೂ ಅವ್ರಿಗೋಸ್ಕರ ಒಂದು ಕ್ಲಾಸ್ ಮಾಡಿ ಜೋರಾಗಿ, ದಯವಿಟ್ಟು ನಿಸ್ವಾರ್ಥಿ ನಮ್ಮ ರಾಧಾ ಮಿಸ್, ದಯವಿಟ್ಟು ಅವ್ರಿಗೆ ಭಗವಂತ ಆರೋಗ್ಯ ಐಶ್ವರ್ಯ ಆಯುಸ್ಸು ಎಲ್ಲ ಜಾಸ್ತಿ ಕೊಡ್ಲಿ ಅಂತ ದೇವರಲ್ಲಿ ಕೇಳ್ಕೊಳ್ತೀವಿ. ಕೊಡ್ಲಿ, ಪರವಾಗಿಲ್ಲ. ಯಾಕೆ ಗೊತ್ತಾ, ನಮಗೆ ನಮ್ಮ ಮಕ್ಕಳು ಜಾಸ್ತಿ ಅವ್ರಿಗೆ ಹಾಗೂ ನಮ್ಮ ಗುರುಗಳಾದ ಮುನಿಯಪ್ಪ ಮಾಸ್ಟ್ರು ಹಾಗೂ ನಮ್ಮ ಫಾದರ್ ರೋಜ್ ಫಾದರ್ ಅವ್ರಿಗೆ ಹಾಗೂ ನಮ್ಮ ಮಾರ್ಗದರ್ಶಕರಾದ ಶಂಕರಣ್ಣ ಅವ್ರಿಗೆ ಹಾಗೂ ಮೇಡಮ್ ಅಲಿಬಿಜತ್ ಅವ್ರಿಗೆ ಹಾಗೂ ಎಲ್ಲ ಗಣ್ಯರಿಗೂ ಹಾಗೂ ಮಕ್ಕಳಿಗೂ ನನ್ನ ಪ್ರೀತಿಯ ವಂದನೆಗಳು. ನಮ್ಮ ಇದೇ ನಿವೃತ್ತಿ ಮುಖ್ಯೋಪಾಧ್ಯಾಯರಂತ ಮುನಿಯಪ್ಪ ಸರ್ ಅವರು ಮೊದಲು ನಮ್ಮ ಮಕ್ಕಳಿಗೆ ಈ ಒಂದು ಕಾಣಿಕೆಯನ್ನು ಅಥವಾ ಉಡುಗೊರೆಯನ್ನು ಕೊಡಬೇಕು ಅಂತ ಕೇಳ್ತೀನಿ. ಎಲ್ಲರ ಜೋರಾದ ಚಪ್ಪಾಳೆಯ ಮುಖಾಂತರ ಈ ಗುರುಗಳನ್ನು ಸನ್ಮಾನಿಸೋಣ. ಮಕ್ಕಳನ್ನು ಚಪ್ಪಾಳೆ ತರಬೇಕು. ಧನ್ಯವಾದಗಳು ಗುರುಗಳೇ. ಮಕ್ಕಳೆಲ್ಲ ಚಪ್ಪಾಳೆಯನ್ನು ತೊಟ್ಟೋದ್ರ ಮೂಲಕ ಸನ್ಮಾನಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಜೋರಾದ ಚಪ್ಪಾಳೆ ಬರಬೇಕು ಗುರುಗಳಿಗೆ. Thank you so much group for coming and being with us today. ಹಾಗೂ ನಮಗೆ ಈ ಹೇಳಿಕೊಟ್ಟಂತಹ ಅವರದೇ ನಮ್ಮ ತುಂಬ ಈಗ
ಮರ್ಯಾದೆ ಗೌರವ. ಗುರುಗಳು ದಯವಿಟ್ಟು ಮುಂದೆ ಬರಬೇಕಿಲ್ಲ. ಎಲ್ರಿಗೂ ತಡವಾಗ್ತಾ ಇದೆ, ಊಟದ ವ್ಯವಸ್ಥೆ ಇರೋದ್ರಿಂದ ಲೇಟ್ ಆಗುತ್ತೆ ಅಂತ ಬೇಜಾರು ಮಾಡ್ಕೋಬಾರ್ದು ಅಂತ ಕೇಳ್ತೀನಿ. ಎಲ್ಲರಿಗೂ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಪರಮ ಪೂಜ್ಯ ವಿಜಯಾನಂದ ಸ್ವಾಮೀಜಿಯವರಿಗೆ ನಿಮ್ಮ ಪಾದಗಳಲ್ಲಿ ನನ್ನ ಶರಣಗಳನ್ನು ಅರ್ಪಿಸುತ್ತಾ ಎಲ್ಲ ಮಕ್ಕಳಿಗೆ ಮಕ್ಕಳ ದಿನಾಚರಣೆಯ ಶುಭಾಶಯಗಳನ್ನು ನೀಡುತ್ತಾ ಈ ಒಂದು ವೇದಿಕೆಯನ್ನು ಸೇರಿಸಿಕೊಳ್ಳುವಲ್ಲಿ ಎಲ್ಲ ಸಂಘಟನೆಗಳಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಮತ್ತೆ